ರೋಡ್ ಮೇಲೆ ಒಂದು ಡೈಮಂಡ್, 2,000 ರೂಪಾಯಿ ನೋಟು, ಒಂದ್ ಬಿಸ್ಕೆಟ್ ಬಿತ್ತಿತ್ತು. ಒಂದು ನಾಯಿ ಬಂದು 3 ವಾಸನೆ ನೋಡುತ್ತೆ. 3 ವಾಸನೆ ನೋಡಿ ಬಿಸ್ಕೆಟ್ ನ ಮಾತ್ರ ತಗೊಂಡು ಹೊರಟೋಗುತ್ತೆ. ಆಮೇಲೆ ಒಬ್ಬ ಭಿಕ್ಷುಕ ಬರ್ತಾನೆ. ಈ ಕಲ್ ಯಾರಿಗ್ ಬೇಕು ಅಂತ ಡೈಮಂಡ್ ನ ಪಕ್ಕಕ್ಕಿಟ್ಟು 2,000 ರೂಪಾಯಿ ನೋಟ್ ನ ಮಾತ್ರ ತಗೊಂಡು ಮನೆಗೆ ಹೊರಟೋದ. ನಂತರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಆ ಡೈಮಂಡ್ ಸಿಕ್ತು. ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ಅರೆ ವಾ, ಇದೆಂತ ಬೆಲೆ ಬಾಳುವ ವಜ್ರ ಅಂತ ಸೇಫ್ ಆಗಿ ಅದನ್ನ ತಗೊಂಡು ಮನೆಗೆ ಹೋಗ್ತಾನೆ. ನಾವ್ ಲೆಟ್ಸ್ ಇಮ್ಯಾಜಿನ್, ಒಂದು ವೇಳೆ ಆ ನಾಯಿ ಬಿಸ್ಕೆಟ್ ಬದಲಿಗೆ 2,000 ರೂಪಾಯಿ ನೋಟ್ ತಗೊಂಡಿದ್ರೆ ಅದನ್ನೇನ್ ಅದಕ್ಕೆ ತಿನ್ನಕ್ಕಾಗ್ತಾ? ಇಲ್ಲ, ಬೈ ಮಿಸ್ಟೇಕ್ ಆಗಿ ಡೈಮಂಡ್ ನ ತಗೊಂಡು ನುಂಗಿದ್ದಿದ್ರೆ ಅದೆಂತ ದೊಡ್ಡ ಡೇಂಜರ್. ಅದೇ ಒಂದು ವೇಳೆ ಆ ಭಿಕ್ಷುಕ ಡೈಮಂಡ್ ತಗೊಂಡಿದ್ದಿದ್ರೆ ಎಂತ ತಾಪತ್ರಯ, ಎಲ್ ಮಾರ್ತಾ ಇದ್ದ, ನಿಜವಾಗಿಯೂ ಅದ್ರ ಬೆಲೆ ಅವನಿಗೆ ಏನ್ ಗೊತ್ತು? ಪೊಲೀಸ್ ಏನಾದ್ರೂ ಅವನನ್ನ ಹೇಗ್ ಸಿಕ್ತಿದ್ರು ಅಂತ ಹಿಡ್ಕೊಂಡಿದ್ದಿದ್ರೆ ಬೇಡದೇ ಇರೋ ಕಾಂಪ್ಲಿಕೇಶನ್ಸ್. ಒಳ್ಳೆ ಕೆಲಸ ಆಯ್ತು, 2,000 ರೂಪಾಯಿ ನೋಟ್ ತಗೊಂಡಿತ್ತು. ಅಟ್ ಲೀಸ್ಟ್ ಒಂದು ದಿನ ಆದ್ರೂ ಹೊಟ್ಟೆ ತುಂಬಾ ಊಟ ಮಾಡಿರ್ತಾನೆ. ಅಂಡ್ ಆ ಡೈಮಂಡ್ ಆ ಬಿಸ್ನೆಸ್ ಮ್ಯಾನ್ಗೆ ಸಿಕ್ಕಿದ್ದೆ ಕರೆಕ್ಟ್. ಫ್ರೆಂಡು, ಯು ಸಿ, ನೀವು ಡೈಮಂಡ್ ತರ ಇರೋ ವ್ಯಕ್ತಿ. ಯಾರ್ಯಾರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಯಾಕೆ ಹರ್ಟ್ ಆಗ್ತೀರಾ? ನಿಮ್ ಬೆಲೆ ಗೊತ್ತಿರೋ ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳಲ್ಲ, ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋತಾರೆ. ರಿಜೆಕ್ಟ್ ಮಾಡಿದವ್ರನ್ನ ನೆನೆಸ್ಕೊಂಡು ನೀವ್ ಅಳೋದು ನಿಲ್ಸಿ, ಸರಿನಾ? ನೀವು ನನ್ನ ಡೈಮಂಡ್. ವಾಟ್ ಯು ಸೇ? More power to you, and please come out from that negativity and start living for yourself.